ಅಸ್ಸಲಾಮು ಅಲೈಕುಂ. 10 ವರ್ಷದ ಹಿಂದೆ 2014 ಅಕ್ಟೋಬರ್ 24ನೇ ತಾರೀಕು ಬಹುಮಾನ್ಯರಾದ ಸುಲ್ತಾನುಲ್ ಉಲಮಾ ಶೇಖುನಾ ಎಪಿ ಉಸ್ತಾದ್ ಅಲ್ಲಾಹು ಆರೋಗ್ಯಪೂರ್ಣವಾದ ದೀರ್ಘಾಯುಸ್ಸು ಕೊಡಲಿ. ಆ ಮಹಾತ್ಮರ ನಾಯಕತ್ವದಲ್ಲಿ ನಾವು ಕರ್ನಾಟಕ ಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ. ಈ ಯಾತ್ರೆ ಹೇಗಿರಬೇಕು ಎನ್ನುವುದರ ರೂಪುರೇಷೆಗಳನ್ನೆಲ್ಲ ಚೆಕ್ ಮಾಡಿ ಉಸ್ತಾದ್ ಒಂದು ಮಾತು ಹೇಳಿದರು. ಇಬ್ಬರು ವ್ಯಕ್ತಿಗಳನ್ನು ನೀವು ಅದರ ಉದ್ಘಾಟನೆಯಲ್ಲಿ ಗುಲ್ಬರ್ಗದಲ್ಲಿ, ಕರ್ನಾಟಕದ ತುತ್ತ ತುದಿಯಲ್ಲಿ ಬರುವಂತಹ ಗುಲ್ಬರ್ಗದಲ್ಲಿ ಕರ್ನಾಟಕ ಯಾತ್ರೆ ಉದ್ಘಾಟನೆ ಮಾಡುವಾಗ ಇಬ್ಬರು ನಾಯಕರನ್ನು ನೀವು ಆಹ್ವಾನ ಮಾಡಬೇಕು. ಅದು ಯಾರು ಅಂತ ಕೇಳಿದರೆ, ಒಂದು ತಾಜು ಶರೀಆ ಶೇಖುನಾ ಅಲಿ ಕುಂಞಿ ಉಸ್ತಾದ್, ಮತ್ತೊಂದು ಕುರ್ರತು ಸಾದಾತ್ ಅಸ್ಸಯ್ಯಿದ್ ಕುರ್ರತ್ ಸದಕ. ಈ ಇಬ್ಬರು ನಾಯಕರು ಅದಕ್ಕೆ ಬರಬೇಕು ಎಂದು ಹೇಳಿದರು. ವಾಸ್ತವದಲ್ಲಿ ಗುಲ್ಬರ್ಗದಲ್ಲಿ ಅವರು ಭಾಷಣ ಮಾಡಲಿಕ್ಕೆ ಅಲ್ಲೇ ಅವರ ಅಲಿ ಕುಂಞಿ ಉಸ್ತಾದ್ ಅಥವಾ ಕುರತ್ತಂಗಳರವರ ಮಲಯಾಳಂ ಅಲ್ಲಿ ಅಗತ್ಯವಿರುವುದಿಲ್ಲ. ಆದರೆ ನಮ್ಮ ಕಾರ್ಯಕ್ರಮಕ್ಕೆ ದೊಡ್ಡ ಬರ್ಕತ್ತಾಗಿ ಆಶೀರ್ವಾದ ಮಾಡಲಿಕ್ಕೆ ಆ ಇಬ್ಬರನ್ನು ಕರೆಸಬೇಕು ಎಂದು ಹೇಳಿದರು. ನಾವು ಕರೆಸಿಕೊಂಡು ಹೋದೆವು. ಮಂಗಳೂರಿನಿಂದ ಬ್ಯಾಂಗ್ಳೂರು, ಅಲ್ಲಿಂದ ಹೈದರಾಬಾದ್ ಏರ್ಪೋರ್ಟ್ ನಿಂದ ಅವರನ್ನು ಸ್ವೀಕರಿಸಿ ಸ್ವಾಗತಿಸಿ ಗುಲ್ಬರ್ಗ ಕರೆದುಕೊಂಡು ಹೋಗುವ ಕೆಲಸ ನನ್ನದಾಗಿ. ನಾನು ಇದನ್ನು ಯಾಕೆ ಹೇಳ್ತೇನೆ ಅಂತ ಹೇಳಿದರೆ, ಕರ್ನಾಟಕ ಯಾತ್ರೆ ಒಂದು ಐತಿಹಾಸಿಕವಾದ ಒಂದು ಯಾತ್ರೆ ಆಗಿಬಿಟ್ಟಿದೆ. ನಾವು ಕನಸು ಮನಸ್ಸಿನಲ್ಲೂ ಎಣಿಸಿರದ ರೀತಿಯಲ್ಲಿ ಅದ್ಭುತವಾದ ಒಂದು ಘಟನೆಯಾಗಿ ಆ ಯಾತ್ರೆ ಮಾರ್ಪಟ್ಟಿದೆ. ಅದಕ್ಕೆ ಮುಖ್ಯವಾದ ಒಂದು ಕಾರಣ ಕುರ್ರತು ಸಾದಾತರಂತಹ ಮಹಾತ್ಮರುಗಳ ಆದರ್ಶ, ಅವರ ಆಶೀರ್ವಾದವಾಗಿತ್ತು. ಖಂಡಿತ ನಾನು ಇದನ್ನು ಇವತ್ತು ಯಾಕೆ ನೆನಪು ಮಾಡಿದೆ ಅಂತ ಹೇಳಿದರೆ, ಈಗ ನಾವು ಇಲ್ಲಿಗೆ ಬರುವುದಕ್ಕಿಂತ ಮೊದಲು ಬೆಳಿಗ್ಗೆ ಸುಮಾರು 10 ಗಂಟೆಯಿಂದ ಸಂಜೆ 4:15 ಗಂಟೆ ತನಕ ಪುತ್ತೂರಿನಲ್ಲಿ ಕರ್ನಾಟಕ ರಾಜ್ಯ SOS ನ ಕ್ಯಾಬಿನೆಟ್ ಮೀಟಿಂಗ್ ನಡೆಯಿತು. ಅಲ್ಲಿ ನಾವು ಕುರತ್ತಂಗಳನ್ನು ಬಹಳ ನೆನಪಿಸಬೇಕಾಯಿತು. ನಾವು ಕರಾವಳಿ ಕರ್ನಾಟಕದ ಅವಸ್ಥೆ ನಮಗೆಲ್ಲ ಗೊತ್ತಿದೆ. ಕೋಮುವಾದ ಅತ್ಯಂತ ವ್ಯಾಪಕವಾಗ್ತಾ ಇದೆ. ವರ್ಗೀಯ ಸಂಘರ್ಷಗಳು ಎಲ್ಲ ಎಲ್ಲೆಗಳನ್ನು ಮೀರ್ತಾ ಇದೆ. ಮನುಷ್ಯ ಮನಸ್ಸುಗಳ ನಡುವೆ ಅಂತರಗಳು ಅತ್ಯಂತ ವ್ಯಾಪಕವಾಗಿದೆ. ಇಂತಹ ಸಂದರ್ಭದಲ್ಲಿ ಹೃದಯಗಳನ್ನು ಬೆರೆಯೋಣ ಎನ್ನುವಂತಹ ಒಂದು ದೊಡ್ಡ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಕರ್ನಾಟಕ ರಾಜ್ಯ SOS ಇದೇ ಬರುವ ಜುಲೈ 14, 15, 16 3 ದಿನಗಳಲ್ಲಿ ಕರಾವಳಿಯ ನೆರೆಯಲ್ಲಿ ಸೌಹಾರ್ದ ಸಂಚಾರವನ್ನು ಮಾಡ್ತದೆ. ಹಿಂದೂ ಮುಸ್ಲಿಂ ಕ್ರೈಸ್ತರೆನ್ನದೆ ಎಲ್ಲರೂ ಕೈ ಹಿಡಿದು ಸುಳ್ಯದಿಂದ ನಮ್ಮ ಕುಂದಾಪುರದಿಂದ ಸುಳ್ಯದ ತನಕ ಅತ್ಯಂತ ಬೃಹತ್ತಾದ ಒಂದು ಸೌಹಾರ್ದ ಸಂಚಾರ. ಆ ಸಂಚಾರಕ್ಕೆ ಆಶೀರ್ವಾದ ಮಾಡಲಿಕ್ಕೆ ಕೂರತ್ತಂಗಳು ಇಲ್ಲವಲ್ಲ ಅನ್ನುವಂತಹ ದುಃಖ ನಮ್ಮನ್ನು ಖಂಡಿತ ಬಾಧಿಸುತ್ತದೆ. ಒಂದೇ ಒಂದು ಸಾಂತ್ವನ ಅಂತ ಹೇಳಿದರೆ ಅವರ ಸಾನ್ನಿಧ್ಯ ನಮ್ಮ ಪಕ್ಕದಲ್ಲೇ ಇದೆ. ಈಗಾಗಲೇ ನಾವು ಅಲ್ಲಿ ಜಿಯಾರತ್ಗಳನ್ನು ಮಾಡಿದ್ದೇವೆ. ಅವರ ಮೇಲೆ ಪ್ರೀತಿ ಇಟ್ಟು ಇಲ್ಲಿ ಸೇರಿರುವ ಎಲ್ಲ ಸಹೋದರರನ್ನು ನಾನು ಹೇಳ್ತಾ ಇದ್ದೇನೆ, ಈ ಜುಲೈ 14, 15, 16 3 ದಿನಗಳು ಕುಂದಾಪುರದಿಂದ ಸುಳ್ಯದ ತನಕ 16 ಕೇಂದ್ರಗಳಲ್ಲಿ ಎಲ್ಲ ಧರ್ಮದ ಜನರನ್ನು, ವಿವಿಧ ಧರ್ಮದ, ವಿವಿಧ ಜಾತಿಯ, ವಿವಿಧ ಪಕ್ಷದ, ವಿವಿಧ ಸಂಘಟನೆಗಳ ಎಲ್ಲ ಜನರು ಪರಸ್ಪರ ಕೈ ಹಿಡಿದು ನಡೆಯುವ ಹೃದಯಗಳನ್ನು ಬೆಸೆಯೋಣ ಎನ್ನುವ ಆ ಒಂದು ಉದಾತ್ತವಾದ ಸಂಚಾರ ಯಾತ್ರೆಗೆ ನೀವೆಲ್ಲರೂ ಪ್ರಾರ್ಥನೆ ಮಾಡಬೇಕು. ಅದರಲ್ಲಿ ನೀವು ಸಹಕರಿಸಬೇಕು. ಆ ಮೂಲಕ ಕೂರತ್ತಂಗಳವರ ಆಶೀರ್ವಾದವನ್ನ ನಮಗೆ ಇವತ್ತು ನೇರವಾಗಿ ಸಿಗದಿದ್ದರೂ ಪರೋಕ್ಷವಾಗಿ ಸಿಗುವ ಕೆಲಸದಲ್ಲಿ ನೀವೆಲ್ಲರೂ ಕೈ ಜೋಡಿಸಬೇಕು ಅಂತ ಹೇಳಿ ಮಾತ್ರ ಈ ಸಂದರ್ಭದಲ್ಲಿ ವಿನಂತಿ ಮಾಡುತ್ತಾ ಈ ಉರೂಸ್ ಕಾರ್ಯಕ್ರಮಕ್ಕೆ ಸುನ್ನಿ ಯೋಜನಾ ಸಂಘ ಕರ್ನಾಟಕ ರಾಜ್ಯ ಸಮಿತಿಯ ಎಲ್ಲ ಬಗೆಯ ಶುಭವನ್ನು ಹಾರೈಸುತ್ತಾ ಆಖಿರು ದಅವಾನಾ ಅನಿಲ್ ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಂ ವರಹ್ಮತುಲ್ಲಾಹಿ ವಬರಕಾತುಹು.